R15 ಸೇಲ್ ಮಾಡಾಯಿತು, ಏನು ಕಾಣಿಸ್ತಿಲ್ಲ. R15 ಸೇಲ್ ಮಾಡಾಯಿತು. ಈಗ ಅದಕ್ಕಿಂತ ಆ ವಿಚಾರಗಳನ್ನ ಹೇಳೋಕ್ಕೂ ಮುಂಚೆ ಫಸ್ಟು ಒಂದು ಇಂಟ್ರೋ ಕೊಟ್ಬಿಡೋಣ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ರೈಡ್ ಬಂದು ಮೈದಾಡಿ ವ್ಯೂ ಪಾಯಿಂಟ್ಗೆ ಒಬ್ಬನೇ. ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂದರು, ಲಾಸ್ಟಿಗೆ ಕೈ ಎತ್ಬಿಟ್ರು. ಇರಲಿ, ಇಟ್ಸ್ ಓಕೆ, ಒಬ್ಬನೇ ಆದರೂ ಹೋಗೋಣ. ಎಷ್ಟೋ ರೈಡ್ ಮಾಡಿದ್ದೀವಿ ಒಬ್ಬೊಬ್ಬನೇ. ಇಲ್ಲೇ 120 ಕಿಲೋಮೀಟ್ರ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಆರಾಮಾಗಿ ಮಾಡ್ತೀವಿ. ನನ್ನ ಫೈನ ಸೇಲ್ ಮಾಡಿದೆ. ಸೇಲ್ ಮಾಡಿಬಿಟ್ಟು SD ಅಡ್ವೆಂಚರ್ ತೊಗೊಬಂದೆ. ಅಂಡರ್ ರೇಟೆಡ್ ಗಾಡಿ, ಬಟ್ ಆದರೂ ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಸ್ಪೇರ್ಸ್ ಅವೈಲಬಿಲಿಟಿ ಕಮ್ಮಿ ಇದೆ ಮತ್ತು ಸರ್ವಿಸ್ಸು ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಗಾಡಿ ಚೆನ್ನಾಗಿದೆ. ಹೀಟಿಂಗ್ ಇಶ್ಯೂ ಒಂದಿದೆ, ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಓಕೆ ಇನ್ ದಿಸ್ ಬೈಕ್. ಬಟ್ ಆದರೂ ಸ್ಪೋರ್ಟ್ಸ್ ಬೈಕಿಂದ ಅಡ್ವೆಂಚರಿಗೆ ಬಂದರೆ ಏನು ಅನಿಸಿದ್ರೆ ಕಂಫರ್ಟೇಬಲ್ ಅನಿಸುತ್ತೆ. ಸ್ಪೋರ್ಟ್ಸ್ ಬೈಕಲ್ಲಿ ಕಂಫರ್ಟೇಬಲ್ ಇರೋಲ್ಲ, ಬಟ್ ಅದರಲ್ಲಿರೋ ಮಜಾ ಇದರಲ್ಲಿ ಸಿಗೋಲ್ಲ. ಬಟ್ ಇದರಲ್ಲಿರೋ ಮಜಾ ಅದರಲ್ಲಿಲ್ಲ ಅಷ್ಟೇ. ಜೀವನದಲ್ಲಿ ಏನಂದರೆ ಒಂದು ADV ಬೈಕ್ ಇಡಬೇಕು, ಒಂದು ಸ್ಪೋರ್ಟ್ಸ್ ಬೈಕ್ ಇಡಬೇಕು, ಎರಡು ತನೂ ಫೀಲ್ ತೊಗೊಳಕ್ಕೆ. ಅಣ್ಣ 1200 ಇರೋದು. ಇನ್ನೊಂದೇನು ಅಂದರೆ ಫ್ಯೂಲು ತೋರಿಸೋದು ತುಂಬ ಲೇಟು ನೋಡಿ. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಹತ್ರ ಇದೆ. ಈಗ ನನ್ನ ಪ್ರಕಾರ ಗಾಡೀಲಿ 1 ಪಾಯಿಂಟ್ ಕಮ್ಮಿ ತೋರಿಸ್ಬೇಕು ಅಷ್ಟೇ. 15 ಲೀಟರ್ ಟ್ಯಾಂಕ್ ಕೆಪಾಸಿಟಿ, 1 ಪಾಯಿಂಟು ತೋರಿಸ್ತಿಲ್ಲ. ಬಟ್ ಅದು ಇನ್ನೂ ಒಂದು ಸತಿ ಗಾಡಿ ಆಫ್ ಆಗೋದಂಗೆ ಹಂಗೇ. ಈ ಗಾಡೀಲಿ ಮಾತ್ರ ಪ್ರಾಬ್ಲಮ್ಮೋ ಇಲ್ಲ ಬೇರೆ ಗಾಡೀಲೂ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಬಟ್ ಸಡನ್ನಾಗಿ ತೋರಿಸಲ್ಲ. ಈಗ 1 ಪಾಯಿಂಟ್ ಬಂತಾ, ಈಗ ಒಂದೊಂದಾಗೆ ಪಾಯಿಂಟ್ ಬರುತ್ತೆ. ಇಲ್ಲಿ DTEನೂ ತೋರಿಸಲ್ಲ, ಅಂದರೆ ಡಿಸ್ಟೆನ್ಸ್ ಟು ಎಂಟಿ 0 ತೋರಿಸ್ತಿದೆ. R15 ಅಷ್ಟೊಂದು ವಿಂಡ್ ಬ್ಲಾಸ್ಟ್ ಇರಲಿಲ್ಲ, ಬಟ್ ಈ ಗಾಡೀಲಿ ವಿಂಡ್ ಬ್ಲಾಸ್ಟ್ ಸಖತ್ತಿರುತ್ತೆ. ಸೊ ಇದೊಂದು ರೈಡ್ ಆದಮೇಲೆ ನೆಕ್ಸ್ಟ್ ರೈಡಿಂದ ಕರೆಕ್ಟ್ ಮಾಡುವ. ನನಗೂ ಬೇರೆ ಕೋಲ್ಡ್ ಆಗಿಬಿಟ್ಟಿದೆ. ಮಾತ್ರ ಸೈಕಾಗಿದೆ. ಫುಲ್ಲು ಫಾಗು, ಏನೂ ಕಾಣಿಸ್ತಿಲ್ಲ. ಇಲ್ಲಿಂದ ಒಂದು 50 ಮೀಟ್ರೂ ಕಾಣಲ್ಲ ನೋಡಿ. ಇಲ್ಲಿ ಫುಲ್ಲು ಫಾಗು. 50 ಮೀಟ್ರಲ್ಲಿ 3-4 ಜನ ಗಾಡಿ ನಿಂತಿದ್ದಾರೆ, ಅವರೇ ಕಾಣಿಸ್ತಿಲ್ಲ. ಇನ್ನು ಆ ಕಡೆ ವ್ಯೂ ಪಾಯಿಂಟ್ಗಳಿದ್ದಾವೆ 2-3, ಅಲ್ಲಿ ಸುಮಾರು ಜನ ಇದ್ದಾರೆ, ಕಾಣಿಸ್ತಾನೆ ಇಲ್ಲ. ಫುಲ್ಲು ಫಾಗು. ಏನು ಸೈಕಾಗಿದೆ ಗೊತ್ತಾ, ಆದರೂ ಸಕ್ಕತ್ತಾಗಿದೆ ವ್ಯೂ ಪಾಯಿಂಟು. ಅಂತೂ ಇವತ್ತಿನ ಟ್ರಿಪ್ ಮುಗ್ದಿದೆ. ನಾವೀಗ ಪಯಣ ಬಂದು ಹಾಸನ ಕಡೆ ರಿಟರ್ನ್. ಇಲ್ಲೊಂದು ಟೀ ಬ್ರೇಕ್ ತೊಗೊಂಡು ಈಗ ರಿಟರ್ನ್. ಕರೆಕ್ಟಾಗಿ 4 ಗಂಟೆ ಆಗಿದೆ. 10 ನಿಮಿಷ ಫಾಸ್ಟ್ ಇದೆ ಸ್ಟ್ಯಾಂಡರ್ಡ್ ಟೈಮ್ಗಿಂತ. ಫುಲ್ಲು ಕ್ಲಿಯರ್ ಆಗಿದೆ ವೆದರು. ಒಳ್ಳೆ ಫಾಗಿತ್ತು ಮಾತ್ರ, ಒಳ್ಳೆ ಮಜಾ ಬಂತು. ಒಳ್ಳೆ ಕ್ರೌಡ್ ಇತ್ತು, ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರಲಿಲ್ಲ, ಒಂದು ಮೀಡಿಯಮಾಗಿತ್ತು ಕ್ರೌಡು. ಇಲ್ಲಿ ಸ್ಟ್ರೈಟ್ ಹೋದರೆ ಕಳಸ, ಇದು ಹಾಸನ ರೂಟ್, ಮತ್ತು ರಿಟರ್ನ್ ಕೊಟ್ಗೆಹಾರ. ಇಲ್ಲಿಂದ ಕರೆಕ್ಟಾಗಿ 11 ಕಿಲೋಮೀಟ್ರ್ ಏನಿದೆ ಕಳಸ. ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ನಾನು ಬರುವಾಗ ಎಷ್ಟು ಫಾಗು ಮಳೆ ಇತ್ತು ಅಂದರೆ ನೋಡಿ, ನೆಲನೇ ಒಣಗೋಗ್ಬಿಟ್ಟಿದೆ ಫುಲ್ಲು ಗಾಡಿಗಳು ಓಡಾಡಿ. ವೀಕೆಂಡಲ್ಲಿ ಒಳ್ಳೆ ಟ್ರಿಪ್ ಆಯಿತು ಮಾತ್ರ, ಸೈಕಾಗಿತ್ತು ಟ್ರಿಪ್ಪು. ಡ್ರೋನ್ ಅಂತ ತರಬೇಕಿತ್ತು, ಡ್ರೋನು ಮಿಸ್ ಮಾಡಿಬಿಟ್ಟೆ. ಬರುವಾಗ ಡ್ರೋನ್ ತರದೇ ಇಲ್ದಿದ್ದೆ ಒಳ್ಳೇದಾಯಿತು ಅನ್ನಿಸ್ತು ಮಳೆಗೆ. ಬಟ್ ಈಗ ನೋಡಿ ಕ್ಲಿಯರ್ ಆಗಿರೋದ್ರಿಂದ ಡ್ರೋನ್ ಇರಬೇಕಿತ್ತು ಅನ್ನಿಸ್ತಾ ಇದೆ. ನೆಕ್ಸ್ಟ್ ಟ್ರಿಪ್ಪಿಂದ ಮಳೆ ಬರಲಿ ಬಿಡಲಿ ತಂದೇ ತರ್ತೀನಿ, ಆಮೇಲೆ ಏನಾಗುತ್ತೆ ನೋಡೋಣ. ಇಲ್ಲಿ ಈಗ ಯಾವ ಲೆವೆಲಿಗೆ ಒಣಗೋಗಿದೆ ನೋಡಿ. ಇಲ್ಲಿ ಬರುವಾಗ ಎಷ್ಟು ಮಳೆ ಇತ್ತು ಗೊತ್ತಾ, ಈಗ ನೋಡ್ರೆ ಮಳೆನೇ ಬಂದಿಲ್ಲ ಅನ್ನಂಗಿದೆ ಈ ಕಡೆ ವೆದರ್. ಈಗ
ಸೈಕ್ ಮಾಡುತ್ತೆ ಮಾತ್ರ ಈ ಕಡೆ ಸೈಡು. ಇಲ್ಲಿ ಹುಷಾರಾಗಿ ಗಾಡಿ ಹೊಡಿಬೇಕು, ಈ ಥರ ಹಸುಗಳು ಜಾಸ್ತಿ ಇರುತ್ತೆ ರೋಡ್ ಮಧ್ಯದಲ್ಲಿ. ಯಾವಾಗ ಹೆಂಗೆ ಅಡ್ಡ ಬರೋದು ಗೊತ್ತಾಗಲ್ಲ. ಮತ್ತು ಟರ್ನಿಂಗು ತುಂಬ ಡೀಪ್ ಇರುತ್ತೆ. ನೋಡಿ ಹಿಂಗಿದೆ ಪ್ಲೇಸು. ಇಲ್ಲಿ ಆ್ಯಕ್ಚುಲಿ ನಾವು 800ಅಲ್ಲಿ ಫೋಟೋಶೂಟ್ ಮಾಡಿದ್ದು ಅದೇ ಪ್ಲೇಸ್ ಇದು. ಇಲ್ಲಿಂದ ಇನ್ನು 120 ಕಿಲೋಮೀಟ್ರ್ ಹೊಡಿಬೇಕು. ಗಾಡಿ ಆವ್ರೇಜು 33 ಕೊಟ್ಟಿದೆ. ಇಟ್ಸ್ ಗುಡ್. ಆದರೂ ಫಾಗ್ ಮಾತ್ರ ಸೈಕ್ ಆಗಿದೆ. ದ ಅಲ್ಟಿಮೇಟ್ ವೆದರ್. ಒಂದು ಸ್ಟ್ಯಾಂಡಿಂಗ್ ಹೊಡಿಲೇಬೇಕು ಗಾಡಿನ. ಸಾಕಾಗಿದೆ ಮಾತ್ರ, ಅಲ್ಟಿಮೇಟ್ ಆಗಿದೆ. ಫೈನಲಿ ಹಾಸನಿಗೆ ಬಂದಾಯಿತು. ಟೈಮ್ ಬಂದು 6:30, ಕರೆಕ್ಟಾಗಿ 6:30 ಆಗಿದೆ. 2:15 ಬಂದಿದ್ದೀವಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗುವ ಮುಂದಿನ ವಾರ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ.